ಶಿಷ್ಯ ಮಂಜ ರಂಗಾಗಿ 1 ಮಂತ್ ಹಿಡಿಯಿತು ಮಿಡ್ ಟು ಸೌತ್ ಏರಿಯಾ ಮತ್ತು ಅವರ ಗ್ಯಾಂಗ್ಗಳನ್ನು ಸ್ಟೇಬಲೈಸ್ ಮಾಡಕ್ಕೆ. ಆದ್ರೆ ಶಿಷ್ಯ ಇಲ್ಲಿ ನಿಲ್ಲೋನಿರ್ಲಿಲ್ಲ. ಅವನ ಪ್ಲಾನ್ ಇನ್ನ ದೊಡ್ಡದಾಗಿತ್ತು. ಫುಲ್ ಕರ್ನಾಟಕ ಅವನ್ ರೂಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ. ಈಗ ಮಿಡ್ ಟು ಸೌತ್ ಫುಲ್ ಸ್ಟ್ರಾಂಗ್ ಹೋಲ್ಡ್ ಇವರ ಕೈಯಲ್ಲಿ ಇತ್ತು. ಈಗ ಪ್ಲಾನ್ನ ಶಿಷ್ಯ ಮಂಜ ಮತ್ತು ರಂಗಂಗೆ ಹೇಳ್ದ. ಆದರೆ ಮಂಜಾದು ಇನ್ನೊಂದು ಪ್ಲಾನ್ ಆಲ್ರೆಡಿ ಮೋಷನ್ ಇತ್ತು. ಶೆಟ್ಟಿಯಿಂದ ಮಂಗಳೂರು ಗೂಡ್ಸ್ ಶಿಷ್ಯಾಗೆ ಗೊತ್ತಾಗದೇನೆ ಸೌತ್ಗೆ ಬರ್ತಾ ಇತ್ತು. ಶೆಟ್ಟಿ ಅದಕ್ಕೆ ಪ್ರಾಫಿಟ್ ಅಲ್ಲಿ 20% ಕಮಿಷನ್ಗೆ ಒಪ್ಪಿಸಿದ್ದ. ಮಂಜಾಗೆ ಸದ್ಯಕ್ಕೆ ಕಮಿಷನ್ ಚಿಂತೆ ಇರಲಿಲ್ಲ. ಚಿಂತೆ ಇದ್ದಿದ್ದು ಶಿಷ್ಯದ ಈ ಹೊಸ ಪ್ಲಾನ್ ಕರ್ನಾಟಕನ ರೂಲ್ ಮಾಡೋದು. ರಂಗಾಗೆ ಮಂಜ ಒಬ್ಬನೇ ಟಾರ್ಗೆಟ್ ಇದ್ದ. ಅವನಿಗೆ ಕರ್ನಾಟಕ ರೂಲ್ ಮಾಡೋ ಪ್ಲಾನ್ ಇರಲ್ಲ. ಅವನಿಗೆ ಮಂಜ ಒಬ್ಬನೇ ಹೋದರೆ ಸಾಕಾಗಿರುತ್ತೆ. ಆದರೆ ಈ ಮಂಜ ತಲೆಯಲ್ಲಿ ಒಂದು ಕಡೆ ಪಕ್ಕಾ ರೂಲ್ ಮಾಡೋ ಪ್ಲಾನ್ ಇರುತ್ತೆ. ಅವನೇನಾದರೂ ಮಾಡೋ ಮುಂಚೆ ನಾನೇನಾದರೂ ಮಾಡಬೇಕು. ತುಂಬ ಪ್ಲ್ಯಾನ್ ಮಾಡಿ ಇಲ್ಲಿ ತನಕ ಬಂದಿದೆಯಾ ಶಿಷ್ಯ. ನಿನ್ನ ಈ ಯೋಚನೆ ನನ್ನ ಪ್ಲ್ಯಾನ್ಗೆ ಅಡ್ಡಿ ಆಗತ್ತೆ. ಅದಕ್ಕೆ ನಾನು ಇದನ್ನು ಮಾಡಲೇಬೇಕು. ಹ್ಯಾಪಿ ಜರ್ನಿ ಶಿಷ್ಯ, ಮತ್ತೆ ಸಿಗೋಣ. ನಾನು ಬಂದಾಗಿದೆ ರಂಗ. ಏನು ಕೇಳ್ತಾ ಇದೆ ನನಗಿಲ್ಲ. ನೀನು ಪಾರ್ಟ್ನರ್ಶಿಪ್ಪಲ್ಲಿ ಸೌತ್ ಗೆದ್ದಿರೋದು. ನನ್ನ ಹುಡುಗರು ನಿನ್ನ ಪಾರ್ಟ್ನರ್ಶಿಪ್ ಮಾಡಿ ಗೆಲ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಹುಡುಗರೆಲ್ಲ ಮಂಜಾನ ನೋಡ್ತಕ್ಕೆ ಎದುರೋಗಿದ್ದಾರೆ ಗೌಡ್ರೆ. ಹಂಗಂತ ನಾನು ಸುಮ್ಮನೆ ಇದ್ದೀನಿ ಅಂತ ಯೋಚನೆ ಮಾಡಬೇಡ. ಮಂಜಂಗೆ ಹೊಡಿಯೋದೇ ನನ್ನ ನೆಕ್ಸ್ಟ್ ಪ್ಲ್ಯಾನು. ಟೈಮ್ ಸಿಗ್ತಿದ್ದಂಗೆ ಎಕ್ಸಿಕ್ಯೂಟ್ ಮಾಡೋದೆ. ತುಂಬ ಲೈಟಾಗಿ ತೊಗೊಂಡಿದ್ಯಾ ನೀನು ನನ್ನ ಹುಡುಗರನ್ನ. ನನಗೆ ನಿನ್ನ ಈ ಮೆಂಟಾಲಿಟಿ ಹಿಡಿಸ್ಲಿಲ್ಲ ರಂಗ. ಉಳಿದಿದ್ದು ನಾನು ನೋಡ್ಕೊತೀನಿ.